ಸಾಯಿರಾಮ್. ಸ್ನೇಹಿತರೆ, ನಾವು ಜೀವನದಲ್ಲಿ ಗುರುವನ್ನ ನಂಬಬೇಕಂತೆ, ಗುರುವನ್ನ ಆರಾಧಿಸ್ಬೇಕಂತೆ. ಯಾವುದೇ ಗುರು ಆಗಲಿ, ರಾಘವೇಂದ್ರ ಸ್ವಾಮಿಗಳೇ ಆಗಲಿ, ಸಾಯಿನಾಥರೇ ಆಗಲಿ, ಗುರುನಾನಕರೇ ಆಗಲಿ, ಅಕ್ಕಲಕೋಟೆ ಮಹಾರಾಜರೇ ಆಗಲಿ, ಎಷ್ಟೊಂದು ಜನ ಅವರವರ ಧರ್ಮ, ಅವರವರ ಇದಕ್ಕೆ ಕುಲಕ್ಕೆ ತಕ್ಕಂತೆ ಗುರುನ ಆರಾಧಿಸ್ತಾರೆ. ಅದರಲ್ಲೂ ನಾವು ಸದ್ಗುರು ಸಾಯಿನಾಥರನ್ನ ನಾವು ನಂಬಿದ್ರಂತೂ ನಮ್ಮ ಜೀವನದ ಸಾರ್ಥಕ ಆಗುತ್ತೆ. ಮತ್ತು ಅವ್ರ ಕೃಪೆ ಇದ್ದರೆ ನಮ್ಮ ಜೀವನದಲ್ಲಿ ನಮ್ಮ ಪಾಪಗಳೆಲ್ಲ ನಾಶ ಆಗುತ್ತೆ. ಮತ್ತು ಗುರುವಿನ ಆರಾಧನೆಯಿಂದ ನಾವು ಕರ್ಮ, ಜ್ಞಾನ, ಯೋಗ, ಭಕ್ತಿ ಇವುಗಳನ್ನ ನಾವು ಪಡ್ಕೋಬೇಕಂತೆ. ಇವು ಪಡ್ಕೊಳ್ಳೋದ್ರಿಂದ ಇವು ನಮ್ಮನ್ನ ದೇವರ ಇರುವಲ್ಲಿಗೆ ಕೊಂಡೊಯ್ತಂತೆ, ಇವು 4. ಆದರೆ ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳ ಕೊಳ್ಳ ಮತ್ತು ಮುಳ್ಳುಗಳಿರುತ್ತಂತೆ. ಆಗ ಪ್ರಯಾಣ ಮಾಡೋದು ಬಹಳ ಕಷ್ಟ. ಆದರೆ ನಾವು ಸದ್ಗುರುನ ನಂಬಿದ್ದೇ ಆದರೆ ನಮ್ಮ ದಾರಿ ಸುಗಮವಾಗಿರುತ್ತಂತೆ. ಮತ್ತು ಒಂದು ನಿಯಮಿತ ಸ್ಥಳವನ್ನು ನಾವು ಖಂಡಿತವಾಗಿ ಸೇರ್ತೀವಿ. ಆದ್ದರಿಂದ ನಾವು ಯಾವಾಗಲೂ ಗುರುವಿನ ಆರಾಧನೆ ಮಾಡಬೇಕು ಸ್ನೇಹಿತರೆ. ಮತ್ತು ಹಿಂದೆ ಗುರು ಮುಂದೆ ಗುರಿ ಎನ್ನುವ ಗಾದೆ ಮಾತಂತೆ ಅದಂತೂ ಈ ಮಾತು ಖಂಡಿತ ಸತ್ಯ. ಆದ್ದರಿಂದ ಆ ಗುರುವಿನ ನಾವು ಯಾವಾಗಲೂ ಆರಾಧಿಸಬೇಕು. ಮತ್ತು ಅವರು ನಮಗೆ ನೈಜವಾದ ಪಾರಮಾರ್ಥಿಕ ಜ್ಞಾನವನ್ನು ನಮಗೆ ಗುರುಗಳು ನಮಗೆ ಕೊಡಿಸ್ತಾರಂತೆ ಸ್ನೇಹಿತರೆ. ಮತ್ತು ನಾವು ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ ದೇವರ ನಾಮ ನಾವು ಸ್ಮರಿಸ್ಕೊಂಡು ಮಲ್ಕೋಬೇಕು. ನಾವು ರಾತ್ರಿ ಮಲ್ಕೊಳ್ಳುವಾಗ ದೇವರ ನಾಮನ ಸ್ಮರಿಸಿ ಮಲ್ಕೊಂಡ್ರೆ ಮಾರನೇ ದಿನ ಸುಮ್ಮನೆ ಉದಾಹರಣೆಗೆ ನನಗೆ ನಾಳೆ ರಾಮನ ನಾಮ ನಾನು ಜಪ ಮಾಡಬೇಕು ರಾಮ ಅಂತಂದ್ಬಿಟ್ಟು ಸ್ಮರಣೆ ಮಾಡ್ಕೊಂಡು ಮಲ್ಕೊಳ್ಳಿ. ಆವಾಗ ಬೆಳಗ್ಗೆ ಎದ್ದ ತಕ್ಷಣ ಅದಾಗಿದ್ದಾದೆ ರಾಮನಾಮ ಬಾಯಲ್ಲಿ ತನ್ನಷ್ಟಕ್ಕೆ ತಾನೇ ಬರ್ತಾ ಇರುತ್ತೆ. ಅದು ಏನು ಅಂದರೆ ಇದನ್ನು ಬೇಕಾದ್ರೆ ನೀವು ಅಭ್ಯಾಸ ಮಾಡಿ ನೋಡಿ. ಗುರುವಿನ ಕೃಪೆ ಇದ್ದರೆ ಖಂಡಿತ ನಿಮ್ಮ ದೃಷ್ಟಿ ವಿಕಸಿಸಿ ಅದು ದೇವರ ದರ್ಶನಕ್ಕೆ ನೆರವು ನೀಡುತ್ತಂತೆ ಸ್ನೇಹಿತರೆ. ಆದ್ದರಿಂದ ಅದರಲ್ಲೂ ರಾಮನಾಮ ಅನ್ನೋದು ತುಂಬ ಶ್ರೇಷ್ಠವಾದದ್ದು. ಮತ್ತು ರಾಮನಾಮ ಸ್ಮರಣೆಯಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಮತ್ತು ನಮ್ಮ ಅಭೀಷ್ಟಗಳೆಲ್ಲ ಕೈಗೂಡುತ್ತೆ. ರಾಮನಾಮಕ್ಕೆ ಅಷ್ಟು ಶಕ್ತಿ ಇದೆ. ಮತ್ತು ನಮ್ಮ ಪಾಪಗಳೆಲ್ಲ ನಾಶ ಆಗುತ್ತಂತೆ. ರಾಮನವಮಿಯಲ್ಲಿ ಸಾಮಾನ್ಯ ಎಲ್ಲರೂ ರಾಮನವಮಿ ಹಬ್ಬ ಆಚರಿಸ್ತೀವಲ್ವ, ಅದು ಮಾಡೋದ್ರಿಂದ ಎಷ್ಟೋ ಪಾಪಗಳೆಲ್ಲ ಕಳೆಯುತ್ತಂತೆ ಸ್ನೇಹಿತರೆ. ಆದ್ದರಿಂದ ನಾವು ಯಾವಾಗಲೂ ರಾಮ ಸ್ಮರಣೆನ ಮಾಡ್ಕೋಬೇಕು. ಮತ್ತು ಕೆಲವರು ರಾಮನಾಮ ಲೇಖನೂ ಬರೀತಾರೆ, ಅದು ಬರೆಯೋದ್ರಿಂದನೂ ಕೂಡ ಒಳ್ಳೆಯದು. ಆದ್ದರಿಂದ ನಾವು ಏನು ಮಾಡಬೇಕು, ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ ದೇವ್ರ ನಾಮ ಸ್ಮರಣೆ ಮಾಡ್ಕೊಂಡು ಮಲ್ಕೋಬೇಕು. ಅದೇ ಬೆಳಗ್ಗೆ ಎದ್ದು ನಮ್ಮ ಸದ್ಭಾವನೆಯನ್ನು ಅಭಿವೃದ್ಧಿಪಡಿಸ್ಕೊಂಡು ನಮ್ಮ ಬುದ್ಧಿ ವಿಕಾಸ ಹೊಂದುತ್ತಂತೆ ಮತ್ತು ಮನಸ್ಸು ನಿರ್ಮಲವಾಗುತ್ತಂತೆ. ಇದೆಲ್ಲ ಆಗೋದು ಗುರುವಿನ ಕೃಪೆ ಇದ್ದಾಗ ಮಾತ್ರ. ಆದ್ದರಿಂದ ನಾನು ಹೇಳೋದು, ಯಾವಾಗಲೂ ಗುರುವಿನ ಆರಾಧನೆ ಮಾಡಿದರೆ ಖಂಡಿತ ನಾವು ಭಗವಂತನ ಕಾಣ್ಬೋದು. ಮತ್ತು ಆ ರಾಮನಾಮದಲ್ಲಿ ನೀವು ಈ ಮಂತ್ರ ಹೇಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ನೋಡ್ಕೊಳ್ಳಿ, ಪ್ರತಿ ಹೇಳ್ತಾ ಇರಿ ದಿನ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದನ್ನು ನೀವು ಇದನ್ನು ಹೇಳೋದನ್ನು ಅಭ್ಯಾಸ ಮಾಡ್ಕೊಂಬಿಡಿ. ಬೆಳಗ್ಗೆ ಎದ್ದಾಗ ಪ್ರತಿದಿನ ಈ ಶ್ಲೋಕನ ಹೇಳ್ಕೊಂಡು ಬರ್ತಾ ಇರಿ. ಆವಾಗಲೇ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವೇ ಮನ್ಗಣ್ತೀರ. ಇದಂತೂ ಖಂಡಿತ ಸತ್ಯ ಸ್ನೇಹಿತರೆ. ಮತ್ತು ಸಾಯಿರಾಮನು ಕೂಡ ರಾಮನ ಅವತಾರದಲ್ಲಿ ಎಷ್ಟೊಂದು ಜನಕ್ಕೆ ದರ್ಶನ ಕೊಟ್ಟಿದ್ದಾರೆ. ಅದು ಬಾಬಾ ಇದ್ದಾಗಲೂ ಕೊಟ್ಟಿದ್ದಾರೆ, ಈಗಲೂ ಕೂಡ ಎಷ್ಟೊಂದು ಜನಕ್ಕೆ ರಾಮನ ದರ್ಶನ ಆಗಿರ್ಬೋದು. ಅದು ಕೆಲವ್ರಿಗಂತೂ ಆಗಿರೋದಂತೂ ಸತ್ಯ. ಅದು ಎಷ್ಟೊಂದು ಜನ ಕೂಡ ನಮಗೂ ಬಂದು ಹೇಳಿದ್ದಾರೆ, ನಮಗೆ ರಾಮನ ದರ್ಶನ ಅಂದರೆ ಯಾವ್ದಾದ್ರು ಒಂದು ಬಾಬನ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಮನೆಯಲ್ಲೇ ಆಗಲಿ, ಒಂದು ಹೂನಲ್ಲೋ ಅಥವಾ ಯಾವ ಥರದಲ್ಲಾದ್ರು ಅವ್ರವ್ರು ಯದ್ಭಾವಂ ತದ್ಭವತಿ ಅಂತ ಅವ್ರವ್ರ ಭಾವನೆಗೆ ತಕ್ಕಂತೆ ರಾಮನ ದರ್ಶನ, ವಿಠ್ಠಲನ ದರ್ಶನ ಎಲ್ಲ ಕೂಡ ಸದ್ಗುರು ಸಾಯಿನಾಥ ಕೊಟ್ಟಿರೋಂತೂ ಅದಕ್ಕೆ 100ಕ್ಕೆ 100 ನಿಜ. ಸ್ನೇಹಿತರೆ, ನಮ್ಮ ಮನೆಯಲ್ಲಿ ನಾನೊಂದು ಸಲ ರಾಮನವಮಿಲಿ ಪೂಜೆ ಮಾಡಿದ್ದೆ. ಆವಾಗ ನಮ್ಮ ಮನೇಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮ ಇವು 4 ಒಂದೇ ವಿಗ್ರಹದಲ್ಲಿ ಅದು ಹಿತ್ತಾಳೆದು. ನಾನು ರಾಮನವಮಿ ದಿನ ಅದನ್ನು ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ದೆ. ಅದಾದಮೇಲೆ ಒಂದು
5 ದಿನ 6 ದಿನನೋ ಏನೋ ಮರ್ತೋಗಿದೆ. ಅದಾದಮೇಲೆ ದೇವ್ರನ್ನ ಸರಳಿಸ್ಬಿಟ್ಟು ಆ ವಿಗ್ರಹನ ಬೇರೆ ಕಡೆ ಬೇರೆ ಕಡೆ ಎತ್ತಿಟ್ಟೆ. ಬೇರೆ ಕಡೆ ಎತ್ತಿಟ್ಟ ಮೇಲೆ ನನಗೆ ನಮ್ಮ ಮನೇಲಿ ದೇವ್ರ ಮನೇಲಿ ಗಾಜಿಂದು ಬಾಗಿಲಿದೆ. ನಾನು ಈಚೆ ಹಾಲಲ್ಲಿ ಕೂತ್ಕೊಂಡಾಗ ಆ ವಿಗ್ರಹನ ಸುಮ್ಮನೆ ನೋಡಿದೆ. ಆ ವಿಗ್ರಹದಲ್ಲಿ, ರಾಮನ ವಿಗ್ರಹದಲ್ಲಿ ನನಗೆ ಸಾಯಿಬಾಬನ ಥರ ಕಾಣ್ತಾಯಿತ್ತು. ನಾನು ಇದೇನು ಸಾಯಿಬಾಬನ ಥರ ಇದೆಯಲ್ಲ ರಾಮನ ವಿಗ್ರಹ ಅಂದ್ಬಿಟ್ಟು ಹತ್ರಕ್ಕೆ ಹೋಗಿ ನೋಡಿದ್ರೆ ಗೆಜ್ಜೆ ವಸ್ತ್ರ ಮತ್ತು ರಾಮನ ವಿಗ್ರಹನೇ ಕಾಣುತ್ತೆ. ಮತ್ತು ಹಿಂದಕ್ಕೆ ಬಂದು ಕೂತ್ಕೊಂಡ್ರೆ ಮತ್ತು ಅದೇ ಜಾಗದಲ್ಲಿ ಹಾಲಲ್ಲಿ ಬಂದು ಕೂತ್ಕೊಂಡ್ರೆ ರಾಮನ ವಿಗ್ರಹದಲ್ಲಿ ಸಾಯಿಬಾಬನ ಕಾಣ್ತಾ ಇದ್ದೆ ನಾನು. ಇದು ಖಂಡಿತ ಸತ್ಯ ಘಟನೆ ಸ್ನೇಹಿತರೆ. ಆದ್ದರಿಂದ ಸಾಯಿಬಾಬಾನೇ ರಾಮ ಆಗಿದ್ದಾರೆ. ಅವರು ದತ್ತ ಸ್ವರೂಪರು, ಅವರು ತ್ರಿಮೂರ್ತಿ ದತ್ತಾತ್ರೇಯ ಆಗಿದ್ದಾರೆ ಅವರು. ಆದ್ದರಿಂದ ನಾವು ಸಾಯಿನಾಥರನ್ನ ನಾವು ಸೇವೆ ಮಾಡೋಣ, ಅವರ ನಾಮಸ್ಮರಣೆ ಮಾಡೋಣ. ಇದೆಲ್ಲ ಮಾಡೋದ್ರಿಂದ ನಮಗೆ ಖಂಡಿತ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ನಮಗೆ ಏನು ನಾವೇ ಪರಿವರ್ತನೆ ಆಗಿಬಿಡ್ತೀವಿ. ನಮಗಿರೋ ಕೆಟ್ಟ ಗುಣಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ಅಂದರೆ ಮನುಷ್ಯ ಅಂದರೆ ಎಲ್ರಿಗೂ ಒಂದೊಂದು ಕೆಟ್ಟ ಗುಣಗಳು ಇದ್ದೇ ಇರುತ್ತಲ್ವ. ಆವಾಗ ನಾವು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ದುರ್ಬುದ್ಧಿಗಳೆಲ್ಲ ಹೋಗುತ್ತೆ. ನಾವು ಜೀವನದಲ್ಲಿ ತುಂಬ ಬದಲಾವಣೆ ಆಗ್ಬಿಡ್ತೀವಿ ಸ್ನೇಹಿತರೆ. ಇದಂತೂ ಖಂಡಿತ ಸತ್ಯ. ಇದು ನನಗೆ ಸ್ವಂತ ಅನುಭವ ಆಗಿದೆ. ಆದ್ದರಿಂದ ನಾನು ಹೇಳೋದು, ರಾತ್ರಿ ಹೊತ್ತು ನೀವು ಮಲ್ಕೋಬೇಕಾದ್ರೆ ದೇವ್ರ ನಾಮ ಸ್ಮರಣೆ ಮಾಡ್ಕೊಂಡು ಮಲ್ಕೊಳ್ಳಿ. ನಾನು ಬೆಳಿಗ್ಗೆ ಎದ್ದು ನನಗೆ ನಾಳೆ ಬೆಳಿಗ್ಗೆ ಈ ಥರ ನಾನು ನಾಮ ಜಪ ಬರಬೇಕಪ್ಪ, ನನ್ನ ಬಾಯಲ್ಲಿ ಅದೇ ಬರಲಿ ಅದು ಅಂತ ರಾತ್ರಿ ಹೇಳ್ತಾ ಜಪ ಮನಸ್ಸಲ್ಲಿ ಅಂದ್ಕೊಂಡು ಸ್ಮರಣೆ ಮಾಡ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ತನ್ನಿಂದ ತಾನೇ ಅದೇ ಬರೋಂಗೆ, ಅಂದರೆ ಒಂದಿನ ಮಾಡೋದಲ್ಲ, ಪ್ರತಿದಿನ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಇದನ್ನು ದೇವ್ರ ನಾಮನೇ ಆಗಲಿ, ಕೀರ್ತನೆ ಆಗಲಿ, ಇದು ಬಾಯಿಗೆ ಮಾರನೇ ದಿನ ಬೇಕಾದ್ರೆ ಎದ್ದಾಗ ಬಾಯಿಗೆ ಅದೇ ಬರ್ತಾ ಇರುತ್ತೆ. ಇದು ಗುರುವಿನ ಕೃಪೆಯಿಂದ ಮಾತ್ರ ಸಾಧ್ಯ. ನೀವು ಇದು ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿ, ಬೇಕಾದ್ರೆ ಮಾಡಿ ನೋಡಿ, ನಿಮಗೆ ಖಂಡಿತ ಅದರ ಅನುಭವ ಆಗುತ್ತೆ ಮತ್ತು ಒಳ್ಳೆಯದು ಆಗುತ್ತೆ. ನಮ್ಮ ಜೀವನದಲ್ಲಿ ನಾವು ತುಂಬ ಬದಲಾವಣೆ ಆಗ್ತೀವಿ. ನಾವು ಎಲ್ಲ ಥರದಲ್ಲೂ ಒಳ್ಳೆ ನಡವಳಿಕೆ ಇರೋ ಬುದ್ಧಿ ಬರುತ್ತೆ ನಮಗೆ. ಆವಾಗ ದೇವರು ನಮ್ಮನ್ನು ಮೆಚ್ಚಿ ನಮಗೆ ಜೀವನದಲ್ಲಿ ಜ್ಞಾನ ಕೊಡ್ತಾನೆ ಮತ್ತು ನಮಗೆ ಮುಕ್ತಿಗೂ ಕೊಡೋಕ್ಕೂ ಕೂಡ ದೇವರು ನಮಗೆ ಸಹಕರಿಸ್ತಾರೆ. ಅದರಿಂದ ನಾವು ಯಾವಾಗಲೂ ದೇವ್ರ ಧ್ಯಾನ ಮಾಡೋಣ. ರಾತ್ರಿ ಹೊತ್ತು ಮಲ್ಕೊಳ್ಳುವಾಗಲೂ ಕೂಡ ಒಳ್ಳೆ ದೇವ್ರ ನಾಮ ಸ್ಮರಣೆ ಮಾಡಿಕೊಂಡು ಮಲ್ಕೊಳ್ಳೋಣ. ಇದನ್ನ ಎಲ್ಲರೂ ಅಭ್ಯಾಸ ಮಾಡಿ ನೋಡಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇದನ್ನು ಬೇಕಾದ್ರೆ ಎಲ್ರಿಗೂ ಶೇರ್ ಮಾಡಿ, ನಿಮಗೆ ಬೇಕಾದವ್ರಿಗೆ, ಅವ್ರಿಗೂ ಕೂಡ ಈ ಅಭ್ಯಾಸನ ಬೆಳೆಸ್ಕೊಳ್ಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಾವೆಲ್ಲರೂ ದೇವ್ರ ಜಪ ಮಾಡೋಣ, ದೇವ್ರ ಪೂಜಿಸೋಣ, ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.